ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬೆಳಗ್ಗೆನೇ ಎದ್ದು ಮಾದೇಶ್ವರನ ಬೆಟ್ಟದಲ್ಲಿ ಸ್ನಾನ ಮಾಡೋಕ್ಕಂತ ಹೋಗ್ತಾಯಿದ್ದೀವಿ ಗೈಸ್. ಬನ್ನಿ ಗೈಸ್, ಸ್ನಾನ ಮಾಡಿ ನಾವು ಹೊರಟಿದ್ದೆ ದರ್ಶನಕ್ಕೆ. ಬನ್ನಿ ಗೈಸ್, ಹೋಗೋಣ ದರ್ಶನಕ್ಕೆ. ದೇವಸ್ಥಾನದ ನಾಷ್ಟದ ಲೈನ್ ನೋಡ್ಬಿಟ್ಟು ನಮ್ಮ ಮನೇಲಿ ಪೂಜೆ ಮಾಡಿಸೋದೇ ಮರ್ತೋಗ್ಬಿಟ್ಟು ನಾಷ್ಟ ಮಾಡೋಕ್ಕಂತ ಹೋಗ್ತಾವ್ರೆ ನೋಡಿ ಆಲ್ರೆಡಿ. ಮತ್ತೆ ಎಲ್ಲ ಬೇಡ, ಫಸ್ಟ್ ಪೂಜೆ ಮಾಡಿಸ್ಬೇಕಂತೇಳಿ ಮತ್ತೆ ವಾಪಸ್ ಬಂದರು ಗೈಸ್. ಕೊನೆಗೆ ಬಂದು ಗೈಸ್ ದರ್ಶನಕ್ಕೆ ಅಂತ ಲೈನಿಗೆ ನಿಂತ್ಕೊಂಡ್ವಿ. ನೋಡಿ ಲೈನ್ ಯಾವ ಥರ ಇದೆ. ಶುಕ್ರವಾರ ಅಲ್ವಾ, ರಶ್ ಬೇರೆ ಇತ್ತು ಇವತ್ತು. ಮಾದಪ್ಪ ಉಗೇ ಮಾದಪ್ಪ ಉಗೇ ಉಗೇ ಮಾದಪ್ಪ ಉಗೇ ಹಾಲು ಮಲೆ, ಜೇನು ಮಲೆ, ಗುಂಜು ಮಲೆ, ಗುರು ಗುಂಜು ಮಲೆ, 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯ ಮಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಗೇನ್ರಪ್ಪ ಉಗೇ, ಮಾದಪ್ಪನ ಪರ್ಸೆಗೊಂದ್ಸಲ ಉಗೇನ್ರಪ್ಪ ಉಗೇ, ಆಗಂಬಾಡಿ ಬಸಪ್ಪಂಗೊಂದ್ಸಲ ಉಗೇನ್ರಪ್ಪ ಉಗೇ, ಕತ್ರಿ ಮಲೆಗೊಂದ್ಸಲ ಉಗೇನ್ರಪ್ಪ ಉಗೇ, ಸಾದರ್ ಮಟ್ಟಕ್ಕೊಂದ್ಸಲ ಉಗೇನೆ ಉಗೇ, ನಾಗಮಲೆಗೊಂದ್ಸಲ ಉಗೇನೆ ಉಗೇ, ಉಗೇ ಮಾದಪ್ಪ ಉಗೇ. ಲೈನ್ ಬೇಗ ಮುಂದಕ್ಕಾಗಿ ಮಾದಪ್ಪಂಗೆ ಒಂದು ಕೂಗಾಕಿ ಒಳಗಡೆ ಎಂಟ್ರಿ ಕೊಟ್ವಿ. ಅಲ್ಲೂ ರಶ್ಯನೇ ಗೈಸ್. ಇನ್ನು ಒಳಗಡೆ ಎಲ್ಲೂ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಡೈರೆಕ್ಟ್ ಆಚೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೇರೆ, ಜನ ರಶ್ಶು. ನೀವೇ ನೋಡಿ ಎಷ್ಟು ಜನ ಅವ್ರೆ ಅಂತ. ಫೈನಲಿ ದರ್ಶನ ಎಲ್ಲ ಮುಗೀತು ಗೈಸ್. ಹಾಲಂಬಡಿ ಬಸಪ್ಪನ ಸನ್ನಿಧಿಗೂ ಹೋಗಿ ಎಲ್ಲೂ ದರ್ಶನ ಮಾಡಿಕೊಂಡು ಆಚೆಗೆ ಬಂದೆ ಗೈಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಡೈರೆಕ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡೋಗಿ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮನೇಲಿ ಏನೋ ಐಟಮ್ಸ್ ತೊಗೋಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ವಲ್ಪ ದೇವಸ್ಥಾನದ ಹತ್ರ ಬಂದ್ವಿ. ಕೊನೆಗೆ ಟೈಮ್ ಬಂದು 7:30 ಆಗಿತ್ತು. ಹೊಟ್ಟೆ ಬೇರೆ ಎಸಿತಾಯಿತ್ತು. ಅದಕ್ಕೆ ಎಲ್ಲರನ್ನೂ ಪಟ ಅಂತ ಕರ್ಕೊಂಡು ಊಟಕ್ಕೆ ಹೋದೆ ಗೈಸ್. ಆವಾಗೇನು ಲೈನ್ ಇರಲಿಲ್ಲ, ಅಷ್ಟೊಂದು ಲೈನು. ನಾವೇ ಮುಂದೆ ಇದ್ದಿದ್ದು, ಇನ್ನೆಲ್ಲ ಹಿಂದೆ ಬರ್ತಾಯಿದ್ರು. ಊಟ ಮಾಡಿಕೊಂಡು ನಾವು ಹೊರಟಿದ್ದೆ ರೂಮ್ ಕಡೆಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್.